ಏನಣ್ಣ? ಬಾರೋ ಅಣ್ಣ, ಏನಣ್ಣ? ಏನಾಗಿದೆ ಅಣ್ಣ? ಅಣ್ಣ ಓ ಭಯ್ಯ ಬಾಬಯ್ಯ ಹಿಡ್ಕೋ ಬಿಟ್ರೆ ಹಂಗೆ ರೀ ಉಡುಂ ಪಟ್ಟಿ ಇಟ್ಕೊಂತೀರಿ ಏನಣ್ಣ ಇದೆಲ್ಲ? ನಿನಗೆ ಅಮ್ಮ ಬದುಕ್ಬೇಕಂತಿದೆಯೇ ಏನ್ ನೀನ್ ಅನ್ನೋದು? ನಿನ್ ಜಾತಕದಲ್ಲಿ ತಾಯಿ ಗಂಡ ಇದೆ ಕಣ. ನೀನ್ 23 ವರ್ಷ ಶೋಭನ 23 ವರ್ಷ? 23 ವರ್ಷ ಆಗೋವರೆಗೂ ಶೋಭನ ಮಾಡ್ಕೋಬಾರ್ದು. ಆಮೇಲೆ ನಿನ್ ನೆಂತಿ ನೀನು ನಿನ್ನಿಷ್ಟ. ಇದ್ರೊಳಗ ಅವಸರ ಬಿದ್ದು ಅಮ್ಮ ಸತ್ತೋಗುತ್ತೆ. ಲೈ ಓಬೆ ಕೇಳ್ರಿ. ತಿಂದ ತಮ್ಮನ್ನ ಅವ್ನ ನೆಂಟಿನ ಕಳ್ಳಾರ್ದ ನೋಡ್ಕೊಳ್ಳೋದೇ ನಿನ್ ಕೆಲ್ಸ. ಏನ್ರಿ ಒಂದು ಜಂಟನ ಕಲ್ಸೋದ್ ಕಷ್ಟ ಆಗ್ಲಿ, ವಿಡ ಕೊಟ್ಟಾಡೋ ದೊಡ್ಡ ಕೆಲ್ಸ ಅಂತ. ಇವಾಗ ನೋಡ್ಕೋರಿ, ನನ್ ರೆಪ್ಪೆ ನಿನ್ ಕೆರುವು. ಅಪ್ಪ ಸಪ್ಪ ಅಂದ್ರೇನಾ? ಅದೇ ರೀ, ನಾನ್ ಕಂಟ ಮ್ಯಾಗ ಕುನ್ಕಾಕ್ರೆ ನಿನ್ ಕೆರುವು ತಕೊಂಡ್ ನನ್ನ ಓಡ್ರಿ. ಅದೇ ರೀ ಅದರ ಮೀನಿಂಗು. ಇವಾಗಿಂತ ತಮ್ಮನ ಪಕ್ಕಕ್ಕೆ ನಾನು ಇರ್ತೀನಿ. ಆ ಊಹಮ್ಮವ್ರು ಊಹದೆ ಕೂಡ ಬರಿಂಗ್ ಮಾಡ್ತೀರಿ. ಇಲ್ಲ ಇಲ್ಲ ಅಂತ ಊಹದೆ ಬಂದಾರ ಅನ್ಕೊಂಡ್ರಿ. ತಮ್ಮನ್ಲಿಂತ ಅಯ್ಯಪ್ಪ ಮಾಲ ಹಾಕ್ಸ್ರಿ. ಸ್ವಾಮಿಯೇ ಶರಣಮಯ್ಯಪ್ಪ ಅನಿಸ್ತೀನ್ರಿ. ಏನ್ರಿ ಹಂಗ ನೋಡ್ತೀರಿ? ಬಾ ಹೋಗಿ ಮಕ್ಕನ ಬಾರಿ. ಆಂಟಿ, ಇನ್ಮೇಲೆ ನಿನಗೂ ನನಗೂ ಆಂಟಿ. ನನ್ನ ಗಂಡನ ನೀನ್ ಬಿಡಿಸ್ದೆ, ನಿನ್ ಮಗನ ಸೊಸೆನ ನಾನ್ ಬಿಡಿಸ್ದೆ. ಇದನ್ನೇ ಟಿಟ್ ಫಟ್ ಟ್ಯಾಟ್ ಅಂತಾರೆ. ಕನ್ನಡದಲ್ಲಿ ಏಟು ಎದುರೇಟು. ಹೇಗಿದೆ ಅತ್ತೆ? ನಿನ್ನ ಏಟ್ನ ಮೆಚ್ಕೊಂಡೆ ಇರಕ್ಕಾಗ್ತಿಲ್ಲ ನನಗೆ. ತುಂಬ ಚೆನ್ನಾಗಿ ಆಡ್ತಿದೀಯ. ನಿಮ್ಮ ಹತ್ರ ಕಲ್ತಿದ್ದೆ ಅಲ್ಲ ಅತ್ತೆ? ಅದು ನೆನಪಿಟ್ಕೋ, ನಾನು ಈ ಆಟದಲ್ಲಿ ತುಂಬ ಕಲ್ತವಳು. ಇಷ್ಟವರೆಗೂ ನನ್ನ ಡಿ ಹೊಡೆದು ಯಾರೂ ನಿಂತಿಲ್ಲ. ಇಷ್ಟು ದಿನ ನೀವು ಅನುಭವ ಇಲ್ಲದೆ ಅವ್ರ ಜೊತೆ ಆಡಿದ್ದೀರಾ. ನನ್ನಂತ ಆಟಗಾರ್ತಿ ಸಿಕ್ಕಿಲ್ಲ ಅನ್ಸತ್ತ. ನನ್ನ ಹತ್ರ ಆಟ ತುಂಬ ಭಯಂಕರ. ರಿಸ್ಕ್ ಇಲ್ಲ ಅಂದ್ರೆ ಆಟದಲ್ಲಿ ಮಜಾ ಏನಿರತ್ತೆ ಅತ್ತೆ. ಅದ್ರಲ್ಲೂ ನಿಮ್ಮಂತವ್ರ ಜೊತೆ ಆಡೋ ಅವಕಾಶ ಮತ್ತೆ ಸಿಗಲ್ಲ. ಬಂದಿದೆಯಲ್ಲ, ನೋಡೋಣ. ಅಲ್ಲಿವರೆಗೂ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಡಾರ್ಲಿಂಗ್, ಇವಾಗೆಲ್ಲ ಲೈಟ್ ತಿದಾಕಂತಿದ್ದಿ, ಮತ್ತೆ ಏಕಾಕಿದ್ದಿ. ಚಿಚಿ, ನಿಂಗೆ ಈ ರೀತಿ ಅಭ್ಯಾಸದ ಅನ್ಕೊಂಡಿರ್ಲಿಲ್ಲ. ಅದು ನಾನು ಬೇಡ, ನಂಗೇನ್ ಹೇಳ್ಬೇಡ. ಇವನ ಹತ್ರ ನೀರು, ಇವನ್ ಜೊತೆನ ಸಂಸಾರ ಮಾಡು. ಬಾಪ ಸಂಸಾರ ಮಾಡ್ಕೊಣ. ಗುರುಗೆ ಈ ಜನ್ಮದಾಗ ಶೋಭನಂ ನಡಂಗಿಲ್ಲ. ಬನ್ನಿ ಮಾವ. ಎಲ್ಲಿಗಮ್ಮ? ಈ ಕತ್ಲಿಂದ ಹೊರಗಡೆ. ಬ್ಯಾಡಮ್ಮ, ಬೆಳಕುದೆಗೆ ಮನುಷ್ಯರ ನಿಜ ಸ್ವರೂಪ ಕಾಣ್ತದೆ. ಔಟ್ನ ನೋಡಿ ಬರಿಂಚೋ ಶಕ್ತಿ ನಂಗಿಲ್ಲಮ್ಮ. 9 ತಿಂಗಳು ತಾಯಿ ಗರ್ಭದಲ್ಲಿರೋ ಕೂಸು ಸಹ ಹೊರಗೆ ಬಂದಿದ ತಕ್ಷಣ ಬೆಳಕು ತಟ್ಕೊಂಡೆ ಅಳತ್ತೆ. ಹಾಗಂತ ಬೆಳಕಿಗೆ ಭಯಪಟ್ರೆ ಜೀವನನೇ ಇಲ್ಲ ಮಾವ. ನೀವ್ ಈ ಮನೆ ಯಜಮಾನ, ನಿಮ್ಗೆ ಯಾಕೆ ಮಾವ ಭಯ? ಯಜಮಾನಿ, ಆ ಮಾತು ಎಲ್ಲರతో ಪಾಟ್ ನಾನು ಮರ್ತೋಗಿದ್ದೀನಮ್ಮ. ಅದು ನೆನಪ್ಸಕ್ಕೆ ನಿಮ್ಮನ್ ಬರಕ್ ಕೇಳ್ತಿರೋದು. ಬನ್ನಿ. ನಡ್ಸೆಗೆ ನನ್ನ ಕಾಲಲ್ಲಿ ಶಕ್ತಿ ಸರೋಗದಮ್ಮ. ನಡ್ಸೋಕೆ ನಾನಿದ್ದೀನಿ. Oh my God! Yes, he's your God. ಉಚ್ಚ ಉಚ್ಚ ಉಚ್ಚ. ಯಾರೇ ಉಚ್ಚೋನು? ಉಚ್ಚಿ. ಅವರು ಈ ಮನೆ ದೇವರು. ಹೋಗು. ಹೇ, ಅದು ಮೀರಿ ಪ್ರವರ್ತಿಸ್ತಿದ್ದಿ. ಲಿಮಿಟ್ಸ್ ಬಗ್ಗೆ ನೀನು ನನಗೆ ಹೇಳ್ತಿದ್ಯಾ? ಇವ್ರ ಸುತ್ತು ಲಕ್ಷ್ಮಣ ರೇಖೆ ಗಿಚ್ಚಿ ಅದನ್ನ ದಾಟಿ ಬರಬಾರ್ದಂತ ಶಾಸನೆ ಕೊಟ್ಟು ಆ ಕತ್ತಲ್ ಕೋಣಲ್ ಹಾಕಿದ್ದು ಲಿಮಿಟ್ಸ್ ಮೀರಿ ಅಲ್ವಾ? ಈ ಒಳ್ಳೆ ವ್ಯಕ್ತಿಗೆ ಹುಚ್ಚ ಅಂತ ಸರ್ಟಿಫಿಕೇಟ್ ಕೊಟ್ಟು ಬದುಕಿರೋ ಶವದ ತರ ಮಾಡಿಸಿದ್ದು ಹದ್ದು ಮೀರಲ್ಲ? ಅಮ್ಮ ಸುಧಾ, ಮಾತಾಡಿ ಸಾಕು. ಅವ್ರನ್ನ ಒಳಗಡೆ ಕರ್ಕೊಂಡೋಗ. ಆಗಲ್ಲ ಅತ್ತೆ, ಹೊರಗೆ ಕರ್ಕೊಂಡೋಗ್ತೀನಿ. ಆಗಲ್ಲ, ಇದು ನಿನ್ನ ಅತ್ತೆ ಆಜ್ಞೆ. ತುಂಬಾ ಮರ್ಯಾದೆ. ಇದು ನಿಮ್ಮ ಸೊಸೆ ಆಸೆ. ನಮ್ ಸಿಸ್ಟರ್ ಶಾಸನನೇ ಧಿಕ್ಕರಿಸಿದ್ಯಾ? ಶಾಸನಗಳಿಗೆ ಮುದ್ರಿಕೆಗಳಿಗೆ ಯಾವತ್ತೋ ಕಾಲ ಒಟ್ಟೋಗಿದೆ ಅಲ್ವಾ ಅತ್ತೆ? ಹುಚ್ಚುಚ್ಚಾಗಿ ಮಾತಾಡಿದ್ರೆ ಹಲ್ಲು ಮುರಿಯತ್ತೆ. ವೇಷ ಕಟ್ತೆ, ಒಳಗಡೆ ನಡಿ. ಏನು ಹೋರಿ ತರ ಬೆಳೆದು ಜಾಸ್ತಿ ಮಾಡ್ತಿದ್ಯಾ? ಒಡೆದ್ರೆ ದವಡೆ ಮುರಿಯತ್ತೆ. ನಿನ್ ಮಗನ್ ತರ ನನ್ನನ್ನು ಆಡ್ಸ್ಬೇಕನ್ಕೊಂಡ್ಯಾ? ತೋಳು ಮುರಿದು ಕೈ ಕೊಡ್ತೀನಿ. ಮಾವ ಅವ್ರ ತರ ನನ್ನನ್ನು ಕತ್ಲಲ್ಲಿ ಹಾಕ್ಬೇಕನ್ಕೊಂಡ್ರಾ? ಕೇರೋಸಿನ್ ಹಾಕಿ ಹಚ್ಚಿದ್ ಬಿಡ್ತೀನಿ. ಮುಡಿಯಲ್ಲಿ ಹೂವು, ಬೊಟ್ಟು, ಸಿಂಗಾರ ಸಿಂಗಾರ ಸೀರೆ, ಕೈಯಲ್ಲಿ ಬಳೆ, ಇವೆಲ್ಲ ಇವತ್ತು ನಿನಗಿದೆ ಅಂದ್ರೆ ಕಾರಣ ಇವರು, ನಿಮ್ಮವರು.
ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಬೇಡ ಅಂತ್ಯ, ಚಪ್ಪಲಿ ಮುರ್ದೋಗತ್ತೆ ಅಂತ ನಾನು ಬೈಬಲ್ಲೆ ಅತ್ತೆ. ಆದ್ರೆ ಬೈಯಲ್ಲ, ಯಾಕಂದ್ರೆ ಅತ್ತೆ ಅಂದ್ರೆ ನಂಗೆ ಗೌರವ, ದೊಡ್ಡವ್ರಂದ್ರೆ ಮರ್ಯಾದೆ. ಬನ್ನಿ ಮಾವ. ಏನೋ ಏನಾಗೋ ಮನೆ, ನಾನು ಹಂಗೆ ಹೊರಗೆ ಹೋಗಿ ಬರ್ತೀನಿ, ಮನೆ ಜಾಗ್ರತೆ. ಚಿಕ್ಕಪ್ಪ ಏನಮ್ಮ ಇವಾಗ ನಂಗಿಕ್ತೆ? ಟೈಮ್ ಇಲ್ಲ, ನಿಮ್ಗೆ ಆಮೇಲೆ ಇಡ್ತೀನಿ. ಮೊದಲು ಅತ್ತೆ ಅವ್ರ ಸಂಗತಿ ನೋಡಿ, BP ತುಂಬಾ ಜಾಸ್ತಿ ಆಗಿದೆ. ಅಯ್ಯೋ ಬಾಬೋಯ್, ಮಾಮೂಲ್ ಕಂಚಲ್ಲ ರೀ, ನಂಬರ್ 1 ಕಂಚ್ರಿ. ಅಬ್ಬೈಗಾರ ರೀ. ಅಯ್ಯ ಬಾಬೋಯ್, ಅಮ್ಮಾಯಿಯವರು ನಿಮ್ಕೋಸ ತುಂಬಾ ಬಂದೋಬಸ್ತು ಮಾಡ್ತಾ ಇದಾರ್ರಿ. ಮಾಡಿದ್ರೆ ಮಾಡ್ಲಿ, ನನಗೇನು ಹಂಗೆಲ್ಲ ಹೋಲ್ರಿ, ಒಂದ್ ಅರ್ಧ ಗಂಟೆ ನೀವು ಒಳಗೆ ಹೋಗಿ ಬಂದಿ ಬಿಡ್ರಿ. ಹತ್ರ ಹೋಗಲ್ಲ. ಒಂದ್ಸಾರಿ ಬೇಡ ಅಂದ್ಮೇಲೆ ನಾನು ಹೋಗಕ್ಕೆ ಮೂರ್ಖ ಏನು? ಅಷ್ಟೇ ಅಲ್ಲ, ಕೊನೆಗೆ ರಂಭ ಬಂದ್ಬಿಟ್ಟು ಬರ್ರಿ ರೀ 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 ಡಿ ಅನ್ನ ಅಲ್ಲೇ ರಿಕಾರ್ಡ್ ಮಾಡ್ತಿದ್ದೇನ್ರಿ. ಡಿ 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 ಏನ್ರಿ ಈ ಸೀರೆ ನೀವು ಕೊಡ್ಸಿದ್ದೆ, ಅದ್ರೇದೆ, ಈ ರವ್ಗೆ ಕೂಡ ನೀವು ಸೂಪರ್ ಅಂದಿದ್ದೆ. ಚೆನ್ನಾಗ್ ಕುದುರೆದೆ. ಸಂಸಾರ ಮಾಡೋರು ಹಾಕೋಬಾರ್ದಂತ ಚೀ ಅಂದ್ರಲ್ವಾ, ಅದು ನಾನು ಹಾಕೊಳ್ಳಿಲ್ಲ. ಬ್ರಾ 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 ಬ್ರಹ್ಮಾಂಡಂಗೈತೆ. ಅಯ್ಯ ಬಾಬೋಯ್, ಲೇ ಅದೇ ನಿನ್ನ ನೆಂತಿ, ನನ್ನ ಅತ್ತಿಗೆ. ಏನಂದ್ರೆ? ಅದೇ ನನ್ನ ನೆಂತಿ ನಿನ್ನ ಅತ್ತಿಗೆ, ತಾಯ್ತರ ದೇವ್ರ ಸಮಾನ. ಇಲ್ಲಿ ನೋಡು, ಗಂಡ ಹೆಂಡತಿ ಸರ್ಸಾಗ್ಬೇಕಾದ್ರೆ ಮಧ್ಯದಲ್ಲಿ ನೀನೇನು ಕೋತಿತರ? ನಿನಗೆ ನನಗೆ ಮಾತೇನೆ? ನೀನೇನೋ ಇದ್ದೆ. ಇಷ್ಟು ನೋಡಿದ್ದವಲ್ಲ ಎದ್ದೊಲ್ದಿಂಗ ಹೆಂಗಿರ್ತೀನ್ರಿ, ಹೋಗ್ತೀನ್ರಿ, ಒದಿತೀನಿ, ಕುತ್ಕೋ. ಹೆಂಗ ಕುಂತ್ಕೊಂತೀನ್ರಿ? ಅಲ್ಲಿ ಒಲೆ ಎಂಡೋತೈತೆ, ಪಂಪ್ ಸೆಟ್ಟಿಗಲ್ಲಿ ಪಂಪ್ ಆನ್ ಮಾಡ್ಬೇಕಾ? ನಿನ್ನೆ ಅಲ್ವೇನೋ ಮಡಿಗೆ ನೀರು ಬಿಸಿಲು ಹೆಚ್ಚಾಗದಲ್ರಿ, ಮಾತಿಗೆ ಹೇಳೋತೈತೆ, ಅಲ್ಲಿ ಹೋಗಿ ತಡಿಕೋಬೇಕು. ಲೇ ಈಗ ಅರ್ಥ ಆಯ್ತು ಕಣ, ನಿನ್ ಪಂಪ್ ಸೆಟ್ ಹತ್ರ ಯಾಕೆ ಹೋಗ್ತಾ ಇದೀಯ ಅಂತ. ನೀನ್ ಸತ್ರು ಹೋಗಕ್ ಬಿಡಲ್ಲ. ನಾನ್ ಬದುಕರೆ ಹೋಗ್ತೀನಿ. ನೋಡ್ತಾ ಒಂದು ಒಲೆ ಎಂಡೋತಿದ್ರೆ ಹೆಂಗಿರ್ತೀನ್ರಿ? ಲೇ ಬೆಳಗ್ಗೆ ನಿನ್ ಕೆಲ್ಸ ನೋಡ್ತೀನ. ಬೆಳಗಾಗ ಒಳಗಡೆ ನನ್ ಕೆಲ್ಸ ನೋಡಯ್ಯ. ಅಂದ್ರೆ ಏನೇ, ನೀನ್ ಬಾ ಅಂದ್ರು ಬರೋಕೆ, ಹೋಗಂದ್ರು ಹೋಗಕ್ಕೆ ನನ್ನೇನು ಇದೆ ಅನ್ಕೊಂಡಿದ್ಯಾ? ದಗ್ಗು ಬಾಟಿ ಹುಡುಗ. ಆದ್ರೆ ಬರಲ್ವಾ? ಬರಲ್ಲ. ಸ್ವಲ್ಪನೂ ಬರಲ್ವಾ? ಸ್ವಲ್ಪನೂ ಬರಲ್ಲ. ಸರಿ, ನೋಡ್ತೀನಿ. ಏನ್ ನೋಡೋದು, ಬದ್ನೆಕಾಯಿ ಚಟ್ನಿ ನೋಡ್ತಾಳೆ. ನಾವು ಬಾಳ ನೋಡಿದೀವಿ. ಇದೇನೇ ಕಟ್ಕೊಂಡವನಿಗೆ ಕಟ್ಕೊಂಡವಳು ಇಷ್ಟ ಇಲ್ಲ ಅಂದ್ರೆ ನೀನ್ ಕೊಡ್ಸಿ ಸೀರೆ ನಾನೇ ಕುಟ್ಕೊಳ್ಳಿ? ಓಹೋ, ಆ ತರನಾ? ಹಾಗಾದ್ರೆ ಆ ಬಟ್ಟೆ ಕೂಡ ನಾನ್ ನೋಡಿದ್ದೆ. ಆದ್ರೆ ತಗೋ. ನೋಡು, ಇನ್ನೊಂದ್ ಬೀಳತ್ತಂತ ಕಾಯ್ತಿದ್ಯೇನು, ಅದು ನಿನ್ಗಿಷ್ಟ ಇಲ್ಲ, ಅದಕ್ಕೆ ಹಾಕೊಂಡಿಲ್ಲ. ಹಾಗಾದ್ರೆ ನೀನು ಒಳಗಡೆ ಹೆಂಗಿದೀಯ? ಹೇಗಿರ್ತೀನಿ ಹಾಗೇ ಇದೀನಿ. ಅಯ್ಯೋ ಬಾಬೋಯ್, ಅಂದ್ರೆ ಈಗ ನಾನೇಂದ್ರ ಟಕ್ಕನ ಒಳಗಡೆ ಹೋದ್ರೆ ನೋಡಬಾರ್ದು, ನೋಡಿದ್ರೆ ನಡಿಬಾರ್ದು, ನಡ್ದೋದ್ರೆ ಏನ್ ನಡೀತಂತೆ? ಅಷ್ಟು ದಮ್ಮಿದ್ಯಾ? ಆದ್ರೆ ಬಾ ನೋಡ. ಮಾಮೂಲ್ಗಾದ್ರೆ ಬರಲ್ಲ. ದಮ್ ಬಗ್ಗೆ ಮಾತಾಡಿದೆಯಲ್ಲ, ಅದಕ್ಕೆ ಬರ್ತೀನಿ, ನಿನ್ ಧೂಳು ಎಬ್ಸ್ತೀನಿ. ಇದೇನಿದು, ಎಲ್ಲಿದ್ದಾಳು? ಒಂದು ಕೈ ನೋಡ್ತೀನಿ ಅಂದ್ರಿ, ನಿಂತೋದ್ರಿ, ಬನ್ನಿ ಮತ್ತೆ. ಏನೇ ಸುಮ್ನೆ ಇದ್ದಂಗೆಲ್ಲ ಏನಂತಿದ್ಯಾ? ಅಯ್ಯಯ್ಯೋ ಅಯ್ಯಯ್ಯೋ, ಏನೇ ಇದು? ಏನು ಅಂದ್ರೆ? ಇಲ್ಲ, ಈ ತರದ್ ನನಗೆ ದೊಡ್ಡದಾಗಿ ಜಾಸ್ತಿ ಇಷ್ಟ ಆಗಲ್ಲ ಕಣೆ. ಮತ್ತೆ ಏನ್ ಇಷ್ಟ ಆಗತ್ತೆ? ಅಯ್ಯೋ ಬಾಬೋಯ್, ನನಗೆ ಏನೋ ಆಗ್ತಾ ಇದೆ ಕಣೆ. ಅಯ್ಯೋ, ತಡ್ಕೊಳಕ್ ಆಗ್ತಿಲ್ಲ ಕಣೆ. ಬೇಡ ಕಣೆ. ಮುದ್ದೆ ಬೇಡ ಅನ್ಬೇಡ್ವೆ, ಬೇಡ ಅನ್ಬೇಡ್ವೆ, ಮುದ್ದು ಮಗನೇ? ಅಮ್ಮ ಕರೀತಾರೆ. ಮತ್ತೆ ಹೋಗ್ಬೋದು, ಬನ್ನಿ. ನಿನ್ನೆ ಮಗನೇ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಈಗ ಇಲ್ಲಿ ನಾನು ನಿನ್ ಸೊಸೆ ಮುಖ್ಯವಾದ ವಿಷಯ ಮಾತಾಡ್ತಾ ಇದೀವಿ, ಸ್ವಲ್ಪ ಆದ್ಮೇಲೆ ಬರ್ತೀನಿ. ಅದೆಲ್ಲ ಮಗನೇ, ಒಂದ್ಸಾರಿ ಹೊರಗಡೆ ಬಾ. ಬರ್ತಾ ಇದೀನಿ. ಬರಲ್ಲ ಅಂತ ಹೇಳಿ. ಚೆನ್ನಾಗಿರಲ್ಲ ಕಣೆ, ಬರ್ತೀನಲ್ಲ. ನಿನ್ ಮಕ್ಕ ಬೇಡ ಕಣೆ, ನೀ ಮಕ್ಕ ಬೇಡ ಕಣೆ. ಅಯ್ಯೋ ಏನಮ್ಮ ದಿನ ಹೊರಗಡೆ ಮಲಗ್ತಿದ್ಯಲ್ಲ ಮಗ್ನೆ? ಅದೇ ಹೊರಗಡೆ ಚಳಿ ಇದೆ, ಇಲ್ಲಿ ಬೆಚ್ಚಗೆ ಇದೆ ಬಿಡು. ಒಳಗಡೆ ಇನ್ನೂ ಬೆಚ್ಚಗಿದೆ ಅಮ್ಮ. ಇದು ಆಷಾಢ ಮಾಸ, ಈ ತಿಂಗಳ ಪೂರ್ತಿ ಹೊಸ್ದಾಗ್ ಮದ್ವೆ ಆದವರು ಹತ್ರ ಇರಬಾರ್ದು ಮಗ್ನೆ. ಇದು ಆಷಾಢ ಮಾಸನ? ಹೌದು, ಇವತ್ತಿಂದನೇ ಮೊದಲು. ಬಹುಶಃ ನಾಳೆಯಿಂದ ಆಗಿರ್ತಮ್ಮ. ನೀನು ಕ್ಯಾಲೆಂಡರ್ ಸರಿಯಾಗಿ ನೋಡಿ. ಇಷ್ಟೊತ್ತು ಪಂಡಿತರು ಬಂದು ತೋರಿಸಿದ್ರು ಮಗ್ನೆ. ಆಗ ಅವನ್ಯಾಕ್ ಬಂದ? ಹೋಗ್ಲಿ, ಮಾತೇಳಿ ಬರ್ತೀನಿ. ಮಾತು ಹೇಳಿ ಬರ್ತೀಯಾ? ಸ್ವಲ್ಪ ಕಷ್ಟವಾದ ಕೆಲಸನೇ. ಬಂದು ಮಲ್ಕು. ಮಕ್ಕೊಂತೀನಿ.
ಮಕ್ಕೋತೀನಿ. ದಣಿಗ್ಲೆ ನಿಮ್ಮ ಹೆಂಡ್ತಿನ ಯಾವತ್ತೂ ನೋಡಿಲ್ಲ, ಹೇಗಿರ್ತಾರೆ? ಪೆಸರಿಟ್ಟಲ್ಲಿ ಉಪ್ಪಿನ ತರ ಇರ್ತೀನಿ. ಮೊದ್ಲು ಕೆಲ್ಸ ನೋಡಿ, ಮಾತಲ್ಲ ಕೆಲ್ಸ. ನೋಡಿದ್ಯಾ ಅತ್ತಿಗೆ? ದಣಿಗಳಿಗೆ ಮಾತೇ ಬೇಡವಂತೆ, ಕೆಲ್ಸ ಒಂದಿದ್ರೆ ಸಾಕಂತೆ. ಹೊಸ್ದಾಗ್ ಮದ್ವೆ ಆಗಿದ್ದವ್ರು ನಕ್ಕಿದ್ ಸಾಕು, ನಾಟಾಕ್ರೋ. ಓಸನಿ ಅಮ್ಮ, ಇದೇನಿದೆ? ಪೂಜಾರಿ ಸಂತೆಗೆ ಬಂದಂಗೆ ಇದೇನು ಗದ್ದಿಗೆ ಬರ್ತಾ ಇದ್ದಾಳೆ? ಏಯ್ ಅಲ್ಲಿ ನೋಡ್ರೆ. ನೀನ್ ಇಲ್ಲಿಗೆ ಅದಕ್ಕೆ ಬಂದೆ? ಮತ್ತೆ ನೀನ್ ಯಾಕೆ ಬಂದೆ? ನಾನಂದ್ರೆ ಕೆಲ್ಸಕ್ಕೋಸ್ಕರ ಬಂದಿನಿ. ನಾನು ಕೆಲ್ಸಕ್ಕೆ ಬಂದೆ. ನಡಿ ಗದ್ದೆಗೆ ಹೋಗೋಣ. ಅಯ್ಯಯ್ಯಪ್ಪ, ಪಾಕ್ಲಕ್ಕ ಎದ್ಕ? ಊಟ ಇಡ್ತೀನಿ. ಮೀನ್ ಸಾಂಬಾರ್, ಮೀನ್ ಸಾರು ಇಡಮ್ಮ, ಚೆನ್ನಾಗಿ ಇಡು. ಅದಲ್ಲಿಡು, ನಾನು ಆಮೇಲೆ ತಿಂತೀನಿ. ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ. ಬಾರಯ್ಯ. ಬರ್ಬೇಡ, ಎಲ್ಲಾರು ನೋಡ್ತಾ ಇದಾರೆ. ನೋಡಿದ್ರೆ ಏನು, ನಾನೇ ನಿನ್ ಸೆಟಪ್ಪ, ಹೆಂಡ್ತಿನೇ ಅಲ್ವಾ? ಬಾ ಬಾವಾ, ತಣ್ಣಗಾಗತ್ತೆ. ಸೂರ್ಯನ್ ಕಡತಾರ ಈ ತರ ಸಿಗ್ಬಿದ್ದೇನ ಬಾಬು. ಸರಿ ನಡಿ. ಅರೆ ಪಕ್ಕಕ್ಕೆ ಹೋಗ್ತಿದಾರೆ. For more updates, like, comment, subscribe to our channel.